ನಾವೆಲ್ಲ ದಿನ ಬೆಳಗ್ಗೆ ಎದ್ದ ತಕ್ಷಣ ಯಾವುದರ ಬೆನ್ನಿಂದೆ ಓಡ್ತೀವಿ ಹೇಳಿ? ಅದೇ ದುಡ್ಡು 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 ಅಲ್ವಾ? ನಮಗೆಲ್ಲರ ಮನಸ್ಸಿನಲ್ಲಿಯೂ ಒಂದು ಆಸೆ ಇರುತ್ತೆ. ಒಂದು ವೇಳೆ ನಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದ್ರೆ ಜಗತ್ತಿನ ಅತಿ ದೊಡ್ಡ ಕಾರು ಬಂಗಲೆ ನಮ್ಮ ಹತ್ರ ಇರ್ತಾ ಇತ್ತು, ನಾವೇ ಪ್ರಪಂಚದ ಅತ್ಯಂತ ಸುಖಿ ಮನುಷ್ಯರು ಅಂತ ಅನ್ಕೊಳ್ತೀವಿ. ಆದ್ರೆ ಇವತ್ತು ನಿಮಗೆ ಕಟು ಸತ್ಯ ಹೇಳ್ತಿದ್ದೀನಿ. ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ, ನಮ್ಮೆಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿ ಎಲನ್ ಮಸ್ಕ್ ಇದ್ದಾರಲ್ಲ, ಅವರ ಮಗಳಿಗೆ ಕೇವಲ 18 ವರ್ಷ ತುಂಬಿದ ತಕ್ಷಣ ಆಕೆ ನೇರವಾಗಿ ಕೋರ್ಟ್ಗೆ ಹೋಗಿ ಒಂದು ಅರ್ಜಿ ಹಾಕಿದ್ಲು. ಅದರಲ್ಲಿ ಏನಂತ ಬರ್ದಿತ್ತು ಗೊತ್ತಾ? ನನಗೆ ನನ್ನ ತಂದೆಯ ಜೊತೆ ಯಾವುದೇ ರೀತಿ ಸಂಬಂಧ ಬೇಡ, ಅವರ ಹೆಸರಾಗಲಿ ಅವರ ಆಸ್ತಿ ಆಗಲಿ ನನಗೆ ಬೇಡವೇ ಬೇಡ ಅಂತ. ಯೋಚನೆ ಮಾಡಿ, ಪ್ರಪಂಚದ ಇಡೀ ಸಂಪತ್ತನ್ನೇ ಮಗಳ ಕಾಲ್ ಬುಡಕ್ಕೆ ತಂದು ಇಡಬಲ್ಲ ಒಬ್ಬ ತಂದೆ ತನ್ನ ಸ್ವಂತ ಮಗಳ ಪ್ರೀತಿಯೇ ಸಿಗಲಿಲ್ಲ. ಬರೀ ಎಲೋನ್ ಮಸ್ಕ್ ಅಷ್ಟೇ ಅಲ್ಲ ಸರ್, ಇವತ್ತು ಜಗತ್ತಿನ ಟಾಪ್ 10 ಶ್ರೀಮಂತರ ಲಿಸ್ಟ್ ಮಾಡಿ ನೋಡಿದ್ರೆ ಅದರಲ್ಲಿ 6 ಜನ ಸಂಸಾರ ಮುರಿದು ಬಿದ್ದಿದೆ. ಫೋರ್ಬ್ಸ್ ಮ್ಯಾಗಝಿನ್ ಪ್ರಕಾರ ಪ್ರಪಂಚದ 49% ದೊಡ್ಡ ದೊಡ್ಡ ಬಿಲಿನಿಯರ್ಗಳ ಮದುವೆ ಜೀವನ ಡಿವೋರ್ಸ್ ನಲ್ಲಿ ಕೊನೆಯಾಗುತ್ತದೆ. ಅಂದರೆ ದುಡ್ಡಿನಿಂದ ಬೆಡ್ ಕೊಳ್ಳಬಹುದು ಫ್ರೆಂಡ್ಸ್, ಆದರೆ ನೆಮ್ಮದಿಯ ನಿದ್ದೆಯನ್ನು ಕೊಳ್ಳೋದಕ್ಕಾಗಲ್ಲ. ದುಡ್ಡಿನಿಂದ ಜಗತ್ತಿನ ದುಬಾರಿ ವಾಚ್ ಕೊಳ್ಳಬಹುದು, ಆದರೆ ಕಳೆದು ಹೋದ ಚಂದ ಸಮಯವನ್ನು ವಾಪಸ್ ತರೋಕ್ಕಾಗಲ್ಲ. ನಾವೆಲ್ಲ ದಿನ ಓಡ್ತಾ ಇರೋ ಈ ದುಡ್ಡಿನ ಅಸಲಿ ಕತೆ ಹಿಂಗಿರೋ ಆ ಕಣ್ಣೀರು ಮತ್ತು ನೆಮ್ಮದಿಯ ಕಥೆಯನ್ನ ನಿಮ್ಗೋಸ್ಕರ ಬಿಚ್ಚಿಡ್ತೀನಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಗಾದ್ರೆ ನೋಡ್ರಿ, ದುಡ್ಡು ಮತ್ತು ನೆಮ್ಮದಿಯ ನಡುವೆ ಇರೋ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ಒಂದು ಸಿಂಪಲ್ ಸ್ಟೋರಿ ಹೇಳ್ತೀನಿ. ಒಂದಾನೊಂದು ಊರಿನಲ್ಲಿ ಒಬ್ಬ ಮೀನುಗಾರ ಇದ್ದ. ಅವನಿಗೆ ದೊಡ್ಡ ಆಸೆಗಳೇನಿರಲಿಲ್ಲ. ದಿನ ಬೆಳಗ್ಗೆ ಆರಾಮಾಗಿ ಸಮುದ್ರದ ದಂಡೆಗೆ ಹೋಗಿ ಸಣ್ಣ ಗಾಳ ಹಾಕೊಂಡು ಪ್ರಕೃತಿಯ ತಣ್ಣನೆಯ ಗಾಳಿ ಸವಿಯುತ್ತಾ ದಂಡೆಯ ಮೇಲೆ ಮಲಗೋದು. ಇದೇ ಅವನ ದಿನಚರಿಯಾಗಿತ್ತು. ದಿನಕ್ಕೆ 1 ಅಥವಾ 2 ಮೀನು ಸಿಕ್ಕರೆ ಸಾಕು, ಅದನ್ನ ಮಾರಿ ಮನೆಗೆ ಬಂದು ಹೆಂಡತಿ ಮಕ್ಕಳ ಜೊತೆಗೆ ನೆಮ್ಮದಿಯಾಗಿ ಇದ್ದ. ಒಂದು ದಿನ ಆ ದಾರಿಯಲ್ಲಿ ಕೋಟ್ಯಾಧಿಪತಿಯಾದ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದ. ಆ ಮೀನುಗಾರ ಗಾಳ ಹಾಕಿ ಆರಾಮಾಗಿ ಮಲ್ಕೊಂಡಿರೋ ನೋಡಿ ಅವನ್ಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಹತ್ತಿರ ಬಂದ, ಏನ್ ಮಾರಾಯ ನೀನು ಈಗ ಮಲ್ಕೊಂಡಿದೀಯಾ ಅಂತ ಕೇಳ್ದ. ಇನ್ನಷ್ಟು ಕಷ್ಟಪಟ್ಟು ದೊಡ್ಡ ಬಲೆಯನ್ನ ತಗೊಂಡು ತುಂಬಾ ಮೀನು ಹಿಡಿಯೋಕೆ ಪ್ರಯತ್ನ ಮಾಡಬಾರ್ದೆ ಅಂದ. ಮೀನುಗಾರ ಕಣ್ಣು ಬಿಟ್ಟು ನೋಡಿ ತುಂಬಾ ಸ್ಮಾರ್ಟ್ ಆಗಿ ಕೇಳಿದ, ಆದ್ದರಿಂದ ಏನ್ ಆಗ್ಬೇಕು ಸಾಹೇಬ್ರೆ? ಬಿಸ್ನೆಸ್ ಮ್ಯಾನ್ ಅಂದ, ಏನಿವ ಹಿಂಗ್ ಕೇಳ್ತಾ ಇದ್ದಾನಲ್ಲ, ತುಂಬಾ ಮೀನು ಹಿಡಿದ್ರೆ ಮಾರ್ಕೆಟ್ನಲ್ಲಿ ಮಾರಿ ತುಂಬಾ ದುಡ್ಡು ಮಾಡಬಹುದು ಅಂದ. ಮೀನುಗಾರ ಮತ್ತೆ ಕೇಳ್ದ, ಸರಿ ಆಮೇಲೆ? ಆವಾಗ ಬಿಸ್ನೆಸ್ ಮ್ಯಾನ್ ಅಂದ, ಆ ದುಡ್ಡಿನಿಂದ ನೀನು ದೊಡ್ಡ ಬೋಟ್ ತಗೋಬಹುದು, ಇನ್ನು ದೊಡ್ಡ ಮಟ್ಟಿಗೆ ಬಿಸ್ನೆಸ್ ಮಾಡಬಹುದು ಅಂದ. ಮತ್ತೆ ತಿರ್ಗಾ ಮೀನುಗಾರ ಅದನ್ನೇ ಪ್ರಶ್ನೆ ಕೇಳ್ದ, ಮತ್ತೆ ಆಮೇಲೆ ಏನಾಗ್ಬೇಕು ಸರ್ ಅಂತ. ಬಿಸ್ನೆಸ್ ಮ್ಯಾನ್ ಸ್ವಲ್ಪ ಕಿರಿಕಿರಿ ಆಯ್ತು. ಅದಾದ ಮೇಲೆ 100 ಜನರನ್ನ ಕೆಲಸಕ್ಕೆ ಇಟ್ಕೋಬಹುದು, ದೊಡ್ಡ ಫ್ಯಾಕ್ಟರಿ ಹಾಕಬಹುದು, ಕೋಟ್ಯಾಂತರ ರೂಪಾಯಿ ಸಂಪಾದಿಸಿ ದೊಡ್ಡ ಶ್ರೀಮಂತನಾಗಬಹುದು. ಮೀನುಗಾರನ ತಲೆ ಕೆಡಿಸ್ಕೊಂಡು ಮತ್ತೆ ಕೇಳಿದ, ಅಷ್ಟು ದುಡ್ಡು ಬಂದ್ಮೇಲೆ ನಾನು ಕೊನೆಗೆ ಏನು ಮಾಡಬೇಕು? ಆಗ ಬಿಸ್ನೆಸ್ ಮ್ಯಾನ್ ಅಂದ, ಅಷ್ಟೆಲ್ಲ ದುಡ್ಡು ಬಂದ್ಮೇಲೆ ನೀನು ಕೆಲಸ ಮಾಡೋ ಅಗತ್ಯನೇ ಇರಲ್ಲಪ್ಪ, ಆರಾಮಾಗಿ ಈ ತರ ಸಮುದ್ರದ ದಂಡೆ ಮೇಲೆ ಕುಳಿತು ಲೈಫನ್ನ ಎಂಜಾಯ್ ಮಾಡಬಹುದು, ನೆಮ್ಮದಿಯಾಗಿ ಕಾಲ ಕಳೆಯಬಹುದು ಅಂದ. ಆಗ ಮೀನುಗಾರ ಜೋರಾಗಿ ನಕ್ಕು ಬಿಟ್ಟ. ಒಂದು ಮಾತು ಹೇಳ್ತೀನಿ ನೋಡಿ ಸ್ವಾಮಿ, ಅದನ್ನೇ ನಾನು ಈಗ ಮಾಡ್ತಾ ಇರೋದು. ಅದಕ್ಕೆ ನನಗೆ ಯಾಕೆ ಈ ಕೋಟಿ ಕೋಟಿ ದುಡ್ಡು, ಆ ದೊಡ್ಡ ಬೋಟು, ಆ ತಲೆನೋವೆಲ್ಲ? ಸ್ನೇಹಿತರೆ, ಈ ಕತೆ ಕೇಳೋಕೆ ಸಣ್ಣದಾಗಿರಬಹುದು, ನಮಗೆ ಎಷ್ಟು ದೊಡ್ಡ ಪಾಠ ಕಲಿಸುತ್ತೆ ಅಲ್ವಾ? ನಾವೆಲ್ಲ ಕೊನೆಗೆ ಬಯಸೋದು ಅದೇ ನೆಮ್ಮದಿಯನ್ನ. ಆದ್ರೆ ಈ ನೆಮ್ಮದಿ ಪಡೆಯೋಕ್ಕೋಸ್ಕರ ಇಡೀ ಜೀವನವನ್ನ, ನಮ್ಮ ಆರೋಗ್ಯನ, ನಮ್ಮ ಇವತ್ತಿನ ದಿನವನ್ನ ದುಡ್ಡಿನ ಹಿಂದೆ ಓಡ್ತಾ ಓಡ್ತಾ ಕಳೀತಿದ್ದೀವಿ. ನೆಮ್ಮದಿ ಅನ್ನೋದು ಎಲ್ಲೋ ದೂರದಲ್ಲಿಲ್ಲ ಫ್ರೆಂಡ್ಸ್, ಅದು ಈಗಲೇ ಈ ಕ್ಷಣದಲ್ಲೇ ನಮ್ಮ ಕೈಯಲ್ಲಿದೆ. ಆದರೆ ನಮ್ಮ ಸುತ್ತಮುತ್ತಲಿನಿರೋ ಕೆಲವು ಮೋಟಿವೇಶನಲ್ ಗುರುಗಳು ಈ ಸೋಷಿಯಲ್ ಮೀಡಿಯಾ ನಮ್ಮ ತಲೆಗೆ ಏನು ತುಂಬುತ್ತವೆ ಗೊತ್ತಾ? ನೀನು ದಿನಕ್ಕೆ 18 ಗಂಟೆ ದುಡಿಯಬೇಕು, ನೀನು 20ರಿಂದ 30 ಹರೆಯದಲ್ಲಿ ಬರೀ ಒದ್ದಾಡಬೇಕು, ಕೋಟ್ಯಾಧಿಪತಿ ಆಗಬೇಕು ಅಂತ ಒಂದು ರೀತಿಯಲ್ಲಿ ಹುಚ್ಚು ಅಪಾಪಿಯನ್ನು ಹುಟ್ಟು ಹಾಕ್ತಾ ಇವೆ. ಸರಿ, ಹಾಗಾದ್ರೆ ಇವತ್ತು ಕೋಟಿ ಕೋಟಿ ದುಡ್ಡು ಮಾಡಿರೋ ನಮ್ಮ ಸಿನಿಮಾ ಸ್ಟಾರ್ಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ನಿಜವಾಗ್ಲೂ ನೆಮ್ಮದಿಯಾಗಿದ್ದಾರಾ? ಅರಮನೆ ಅಂತ ಮನೆಯಲ್ಲಿರುವ ಅವರಿಗೆ ಯಾವುದೂ ಕಷ್ಟನೇ ಇಲ್ವಾ? ಲೈವ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸಾವಿರಾರು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿರೋ ದೇಶದ ಅತಿ ದೊಡ್ಡ ಸೂಪರ್ ಸ್ಟಾರ್ಗಳು, ಕ್ರಿಕೆಟ್ ದಿಗ್ಗಜರು ಒಂದು ಎಕ್ಸ್ಟ್ರಾ ಕೋಟಿ ರೂಪಾಯಿಗೋಸ್ಕರ ಆಸೆಗಾಗಿ ಟಿವಿಯಲ್ಲಿ ಬಂದು ಹಾನಿಕಾರಿಕ ಅಡಿಕೆ ಪಾನ್ ಮಸಾಲನ ಜಾಹೀರಾತು ಮಾಡ್ತಾರೆ. ಯೋಚನೆ ಮಾಡಿ, ದೇಶದ ಜನರು ಯಾರನ್ನ ರೋಲ್ ಮಾಡೆಲ್ ಅನ್ಕೊಳ್ತಾರೋ ಆ ಜನರೇ
ಕೇವಲ 10-20 ಕೋಟಿಗಳಿಗಾಗಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನೇ ಮರೆತು ಬಿಡ್ತಾರೆ ಅಂದ್ರೆ ಅವರಿಗೆ ಅಷ್ಟೊಂದು ದುಡ್ಡು ಇದ್ದ ಮೇಲೂ ಒಳಗೆ ಆ ಹಣದ ಹಸಿವು ಇನ್ನೂ ಹಿಂಗಿಲ್ಲ ಅಂದಂಗಾಯ್ತು. ಹಾಗಾದ್ರೆ ಈ ದುಡ್ಡು ಅವರಿಗೆ ತೃಪ್ತಿ ಕೊಟ್ಟಿದೆಯಾ? ಖಂಡಿತ ಇಲ್ಲ. ಇನ್ನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ನಟ ನಟಿಯರು ಹಣದ ಶಿಖರದಲ್ಲಿದ್ದರೂ ಡಿಪ್ರೆಷನ್ ಅಂದರೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಸಣ್ಣ ವಯಸ್ಸಿಗೆ ಸ್ಟಾರ್ ಆದ ಪ್ರತಿಭೆಗಳು, ಜನರ ಮನರಂಜಿಸುವ ಕಾಮಿಡಿ ಕಿಂಗ್ಗಳು, ಇವರೆಲ್ಲ ಹಂಸ ಮುಖದ ಹಿಂದೆ ದೊಡ್ಡದೊಂದು ಒಂಟಿತನ ಮತ್ತು ಮಾನಸಿಕ ನೋವು ಅಡಗಿದೆ. ಇವರಿಗೆಲ್ಲ ದುಡ್ಡಿನ ಕೊರತೆ ಇರಲಿಲ್ಲ ಸರ್, ಆದರೆ ಆ ದುಡ್ಡು ಇವರಿಗೆ ನೆಮ್ಮದಿಯನ್ನೇ ಕೊಡಲಿಲ್ಲ. ಅಷ್ಟೇ ಏಕೆ, ದುಡ್ಡಿನ ಅಹಂಕಾರ ಮತ್ತು ಆಸೆಯ ಕಣ್ಣು ಮುಚ್ಚಿದಾಗ ಸ್ವಂತ ರಕ್ತ ಹಚ್ಚಿಕೊಂಡು ಹುಟ್ಟಿದ್ದ ಅಣ್ಣ ತಮ್ಮಂದಿರೇ ಕೋಟಿನ ಮೆಟ್ಟಿಲೇರಿ ಕಚ್ಚಾಡುವುದನ್ನು ನಾವು ನೋಡಿರ್ತೀವಿ. ದೇಶದ ಅತಿ ದೊಡ್ಡ ಉದ್ಯಮಿಗಳಾದ ಅಂಬಾನಿ ಸಹೋದರರ ಜಗಳ ಬೀದಿಗೆ ಬಂದು, ಅಂದಿನ ಹಣಕಾಸು ಸಚಿವರೇ ನಿಮ್ಮ ಜಗಳ ದೇಶಕ್ಕೆ ಮನರಂಜನೆ ಆಗ್ತಾ ಇದೆ, ದಯವಿಟ್ಟು ಖಾಸಗಿಯಾಗಿ ಬಗೆಹರಿಸಿಕೊಳ್ಳಿ ಅಂತ ಮನವಿ ಮಾಡಿಕೊಂಡ ಪರಿಸ್ಥಿತಿ ಬಂದಿತ್ತು. ಹಣಕ್ಕಾಗಿ ಒಬ್ಬರನ್ನೊಬ್ಬರು ಶೂಟು ಮಾಡಿಕೊಂಡು ಸುತ್ತ ಉದ್ಯಮಿಗಳ ಕಥೆಯು ನಮ್ಮ ಮುಂದೆ ಇವೆ. ಇದನ್ನೆಲ್ಲ ನೋಡಿದಾಗ ಬೇಸರ ಆಗುತ್ತದೆ. ದುಡ್ಡಿನಿಂದ ನೀವು ದೊಡ್ಡ ಅರಮನೆಯನ್ನ ಕೊಳ್ಳಬಹುದು, ಆದರೆ ಅದರೊಳಗೆ ಇರುವ ಪ್ರೀತಿ ಇರೋದು ಒಂದು ಸುಂದರವಾದ ಸಂಸಾರ ಕೊಳ್ಳೋಕ್ಕಾಗಲ್ಲ. ದುಡ್ಡು ನಿಮ್ಮ ಕೈಯಲ್ಲಿ ಇದ್ರೆ ಇಡೀ ಜಗತ್ತಿ ನಿಮ್ಮನ್ನು ಗೌರವಿಸಬಹುದು, ಆದರೆ ನಿಮ್ಮ ಸ್ವಂತ ಮನಸ್ಸಿಗೆ ಬೇಕಾದ ಶಾಂತಿ ಆ ದುಡ್ಡು ಯಾವತ್ತೂ ತಂದು ಕೊಡಲ್ಲ. ಹಾಗಂತ ನನ್ನ ಮಾತು ಕೇಳಿ ದುಡ್ಡು ಬೇಡವೇ ಬೇಡ, ಬಡವರಾಗಿ ಇರಬೇಕು ಅಂತ ಅಂದುಕೊಳ್ಳಬೇಡಿ. ಖಂಡಿತ ಇಲ್ಲ ಸ್ನೇಹಿತರೆ, ಬಡವರು ಗ್ರೇಟ್ ಅಂತ ಬಿಂಬಿಸೋ ತಪ್ಪು ನಾನು ಮಾಡಲ್ಲ. ಬೀದಿಯ ದೀಪದ ಕೆಳಗೆ ಕೂತು ಮಗು ಓದ್ತಾ ಇರೋ ಫೋಟೋ ನೋಡಿ ನಾವು ಇನ್ಸ್ಪೈರ್ ಆಗಬಾರ್ದು. ನಮ್ಮ ದೇಶದಲ್ಲಿ ಇಂತಹ ಒಂದು ಪರಿಸ್ಥಿತಿ ಇದೆಯಲ್ಲ ಅಂತ ಬೇಸರ ಪಡ್ಕೋಬೇಕು. ಯಾಕೆಂದ್ರೆ ನಮ್ಮ ಜೀವನಕ್ಕೆ ಒಂದು ಕನಿಷ್ಠ ಮಟ್ಟದ ದುಡ್ಡು ಬೇಕೇ ಬೇಕು. ಒಂದು ನೆಮ್ಮದಿಯ ಮನೆ, ನಮ್ಮ ಕುಟುಂಬಕ್ಕೆ ಒಂದು ಆರೋಗ್ಯ ಮೆಡಿಕಲ್ ಇನ್ಶೂರೆನ್ಸ್, ಮಕ್ಕಳಿಗೆ ಒಂದು ಗೌರವಾನ್ವಿತ ಶಿಕ್ಷಣ, ಮತ್ತೆ ದಿನಸಿ ಸಾಮಗ್ರಿ ತಗೋವಾಗ 2 ಬಾರಿ ಯೋಚನೆ ಮಾಡಿರೋವಷ್ಟು ದುಡ್ಡು ಇಷ್ಟಕ್ಕೆ ಖಂಡಿತ ಹಣ ಬೇಕು. ಇದು ನಮ್ಮ ಲೈಫಿನ ಅಡಿಪಾಯ. ಆದರೆ ಆ ಅಡಿಪಾಯ ದಾಟಿದ ಮೇಲೂ ಮುಳುಗಿ ಹೋಗುವುದಲ್ಲ, ಅದು ಅಸಲಿ ತೊಂದರೆ. ಆಸ್ಟ್ರೇಲಿಯಾದಲ್ಲಿ ಬ್ರೆನಿವೇರ್ ಅನ್ನೋ ಒಬ್ಬ ನರ್ಸ್ ಇದ್ದರು. ಅವರು ತಮ್ಮ ಜೀವನ ಪೂರ್ತಿ ಆಸ್ಪತ್ರೆಯಲ್ಲಿ ಸಾಯೋ ಸ್ಥಿತಿಯಲ್ಲಿದ್ದ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾಣ ಬಿಡೋ ರೋಗಿಗಳ ಸೇವೆ ಮಾಡ್ತಾ ಇದ್ದರು. ಅವರು ಆ ರೋಗಿಗಳ ಜೊತೆಗೆ ಕಾಲ ಕಳೆಯುವಾಗ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ರು, ನಿಮ್ಮ ಇಡೀ ಜೀವನದಲ್ಲಿ ನಿಮಗಿರೋ ಅತಿ ದೊಡ್ಡ ಪಶ್ಚಾತ್ತಾಪ ಅಥವಾ ಬೇಸರ ಏನು ಅಂತ. ಅವರು ಕಂಡುಕೊಂಡ ಸತ್ಯವನ್ನ ಒಂದು ಅದ್ಭುತ ಪುಸ್ತಕವಾಗಿ ಬರೆದರು. ಆ ಪುಸ್ತಕದ ಹೆಸರೇ ದ ಟಾಪ್ 5 ರಿಗ್ರೆಟ್ ಆಫ್ ದ ಡೈಯಿಂಗ್. ನಿಮಗೆ ಗೊತ್ತಾ ಸರ್, ಸಾಯುವ ಸ್ಥಿತಿಯಲ್ಲಿ ಜಗತ್ತಿನ ಯಾವುದೇ ಮನುಷ್ಯ ಅಯ್ಯೋ ನಾನು ಇಷ್ಟೊಂದು ಓವರ್ ಟೈಮ್ ಕೆಲಸ ಮಾಡಬೇಕಾಯಿತು, ಇನ್ನೂ 10 ಕೋಟಿ ಹೆಚ್ಚು ದುಡಿಯಬೇಕಾಯಿತು, ದೊಡ್ಡ ಕಾರ್ ಕೊಳ್ಳಬೇಕಾಯಿತು ಅಂತ ಅಳ್ತಾನೇ ಇಲ್ಲ. ಎಲ್ಲರೂ ಸಾಯುವಾಗ ಕಣ್ಣೀರಿಟ್ಟಿದ್ದು ಈ 5 ವಿಷಯಗಳಿಗಾಗಿ. ಅದರಲ್ಲಿ ಮೊದಲನೇದು, ಅಯ್ಯೋ ನಾನು ನನ್ನ ಜೀವನ ನನಗೋಸ್ಕರ ಬದುಕಲೇ ಇಲ್ಲ, ಸಮಾಜ ಏನು ಅಂದುಕೊಳ್ಳುತ್ತೋ, ಬೇರೆಯವರು ಏನು ಬಯಸಿದ್ರೋ ಅದಕ್ಕೋಸ್ಕರ ಬದುಕಿ ಮುಗಿಸಿ ಬಿಟ್ಟೆ ಅಂತ. ಇನ್ನು ಎರಡನೇ, ನಾನು ನನ್ನ ಲೈಫ್ನಲ್ಲಿ ಅತಿಯಾದ ಕೆಲಸ ಮಾಡಿದೆ, ಬರೀ ಬಿಸ್ನೆಸ್ ಅಂತಲೇ ತಲೆ ಕೆಡಿಸಿಕೊಂಡು ಬಿಟ್ಟೆ, ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಕೂತು ಆಡೋಕೆ, ಅವರ ಪ್ರೀತಿ ಸವಿಯೋಕೆ ನನಗೆ ಸಮಯವೇ ಸಿಗಲಿಲ್ಲ ಅಂತ. ಇನ್ನು ಮೂರನೇ, ನನ್ನ ಮನಸ್ಸಿನಲ್ಲಿದ್ದ ಅಸಲಿ ಭಾವನೆಗಳ ಪ್ರೀತಿಗಳನ್ನ ನನ್ನವರಿಗೆ ವ್ಯಕ್ತಪಡಿಸೋ ಧೈರ್ಯನೇ ನಾನು ಮಾಡಲಿಲ್ಲ ಅಂತ. ಇನ್ನು ನಾಲ್ಕನೇದು, ನನ್ನ ಬಾಲ್ಯದ ಸ್ನೇಹಿತರನ್ನ, ಕಷ್ಟದಲ್ಲಿದ್ದ ಗೆಳೆಯರನ್ನ ಸಂಪರ್ಕದಲ್ಲಿ ಇಟ್ಟುಕೊಳ್ಳಲೇ ಇಲ್ಲ, ಒಂಟಿ ಆಗಿಬಿಟ್ಟೆ. ಇನ್ನು ಐದನೇದು, ನನ್ನನ್ನು ನಾನು ಸಂತೋಷವಾಗಿ ಇಟ್ಟುಕೊಳ್ಳೋಕೆ ನಾನೇ ಪರ್ಮಿಷನ್ ಕೊಡಲಿಲ್ಲ, ಬರೀ ನಾಳೆ ಅಂದುಕೊಂಡೆ ಇವತ್ತಿನ ಖುಷಿ ಕಳೆದುಕೊಂಡೆ. ಯೋಚನೆ ಮಾಡಿ ಸ್ನೇಹಿತರೆ, ಇಡೀ ಜೀವನ ದುಡ್ಡಿನ ಹಿಂದೆ ಬೆವತ್ತು ಬೆಂದು ಕೊನೆಗೆ ಕಣ್ಣು ಮುಚ್ಚೋ ಸಮಯದಲ್ಲಿ ಕೈಯಲ್ಲಿ ಕೋಟಿ ರೂಪಾಯಿ ಇಟ್ಟುಕೊಂಡು ಈ ರೀತಿ ಕಣ್ಣೀರು ಹಾಕುವುದರಲ್ಲಿ ಏನಾದರೂ ಅರ್ಥ ಇದೆಯಾ? ಅಸಲಿಗೆ ನೆಮ್ಮದಿಯಾಗಿ ಇರೋದು ನಮ್ಮ ದುಡ್ಡಿನ ರಾಶಿಯಿಂದಲ್ಲ, ನಾವು ಬದುಕುವಾಗ ಗಳಿಸುವ ಪ್ರೀತಿಯಿಂದ ಮಾತ್ರ. ನಿಮ್ಮ ಹತ್ತಿರ ಇವತ್ತು 5 ಲಕ್ಷದ ಒಂದು ಸಣ್ಣ ಕಾರ್ ಇರ್ಬೋದು ಸರ್, ಅದರಲ್ಲೇ ಖುಷಿಯಾಗಿರಿ. ಪಕ್ಕದ ಮನೆಯವನು 50 ಲಕ್ಷ ಕಾರ್ ತಂದಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬ್ರ್ಯಾಂಡ್ ವಾಚ್ ಹಾಕಿ ಫೋಟೋ ಹಾಕಿದ್ರು ಅಂತ ದಯವಿಟ್ಟು ನಿಮ್ಮ ಇವತ್ತಿನ ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಕಾಣೋ ಈ ಬಣ್ಣದ ಲೋಕ ನಿಜವಾದ ಬದುಕಲ್ಲ ಫ್ರೆಂಡ್ಸ್. ಅಲ್ಲಿ ಫೋಟೋಗೆ ನಗುವಂತ 100 ಮುಖಗಳ ಹಿಂದೆ ಯಾರಿಗೂ ಹೇಳಲಾಗದ ಕತ್ತಲೆಯ ಕಣ್ಣೀರು ಅಡಗಿರುತ್ತೆ. ನಿಜವಾದ ಶ್ರೀಮಂತಿಕೆ ಇರೋದು ನಮಗೆ ಇರೋದ್ರಲ್ಲೇ ತೃಪ್ತಿ ಪಡ್ಕೋದ್ರಲ್ಲಿ. ನೆನಪಿಟ್ಟುಕೊಳ್ಳಿ, ನೀವು ಎಷ್ಟೇ ವಸ್ತುಗಳನ್ನ ಕೊಳ್ತಾ ಇದ್ರು
ಆ ಆಸೆ ಕೊನೆ ಆಗಲ್ಲ. ಇವತ್ತು ಆಸೆಯಿಂದ ಕೊಂಡ ಕಾರು ಕೂಡ ನಾಳೆ ಹಳೆಯದಾಗುತ್ತೆ. ಮತ್ತೆ ಈ ಹೊಸ ಕಾರಿನ ಹಿಂದೆ ಮನಸ್ಸು ಓಡ್ತಾ ಇರುತ್ತೆ. ಇದು ಎಂದಿಗೂ ಮುಗಿಯದ ಒಂದು ವಿಪರ್ಯಾಸ. ಲೈಫ್ ಅನ್ನೋದು ಇವತ್ತು ನಮ್ಮ ಕೈಯಲ್ಲಿದೆ, ನಾಳೆ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ನಾನು ಈಗ ಬರೀ ಕಷ್ಟಪಡ್ತೀನಿ, 45 ಅಥವಾ 50 ವರ್ಷ ಆದ್ಮೇಲೆ ರಿಟೈರ್ಡ್ ಆಗಿ ಆರಾಮಾಗಿ ಲೈಫ್ನಲ್ಲಿ ಎಂಜಾಯ್ ಮಾಡ್ತೀನಿ ಅಂದುಕೊಳ್ಳೋದು ಜಾಣತನವಲ್ಲ. ಇವತ್ತು ನೀವು ದುಡಿಯೋ ವಯಸ್ಸಿನಲ್ಲೇ ಲೈಫನ್ನು ಎಂಜಾಯ್ ಮಾಡಬೇಕು. ದುಡಿಯೋದು ತಪ್ಪಲ್ಲ, ಆದರೆ ಈ ದುಡಿಮೆಯೇ ಇಡೀ ಜೀವನ ಆಗಬಾರದು. ಆದರೆ ಈ ದುಡಿಮೆ ನಿಮ್ಮ ಇಡೀ ಜೀವನ ಆಗಬಾರದು. ಇವತ್ತಿನ ಈ ಕ್ಷಣ ಇದೆಯಲ್ಲ, ಇದು ನಿಮ್ಮದಾಗಿಸಿಕೊಳ್ಳಿ. ನಾಳೆ ಚಿಂತೆಯೇ ಸ್ವಲ್ಪ ಬದಿಗಿಡಿ. ದುಡ್ಡು ಅನ್ನೋದು ಜೀವನ ನಡೆಸೋಕೆ ಇರೋದು ಒಂದು ಸಣ್ಣ ಸಾಧನ ಮಾತ್ರ ಅಷ್ಟೇ, ಅದೇ ಇಡೀ ಜೀವನ ಅಲ್ಲ. ನಿಜವಾದ ಶ್ರೀಮಂತಿಕೆ ಇರೋದು ಇವತ್ತು ಸಂಜೆ ಮನೆಗೆ ಹೋದಾಗ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳ ಮುಖದಲ್ಲಿರೋ ನಗುವಿನಲ್ಲಿ, ಅವರ ಜೊತೆ ಕೂತು ಕುಡಿಯೋ ಒಂದು ಕಪ್ ಬಿಸಿ ಚಾದಲ್ಲಿ. ಇನ್ ಕೇಸ್ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದೆ ಅಂದ್ರೆ, ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ, ಇವತ್ತೇ ನಿಮ್ಮ ಕೆಲಸದ ಒತ್ತಡ, ಮೊಬೈಲ್ ಫೋನ್ ಸ್ವಲ್ಪ ಪಕ್ಕಕ್ಕಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆಗೆ ಅರ್ಧ ಗಂಟೆ ಹರಟೆ ಹೊಡೆಯುತ್ತಾ ಕೂತು ಮಾತನಾಡಿ. ಅವರ ಪ್ರೀತಿಯಿಂದ ಅಪ್ಪಿಕೊಳ್ಳಿ. ಅದಕ್ಕಿಂತ ದೊಡ್ಡ ಕೋಟ್ಯಾಧಿಪತಿ ಇನ್ಯಾರೂ ಇಲ್ಲ. ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.